ಸರ್, ಒಂದು ಅರಿಜೋನಾ ಡೆಸರ್ಟ್ ಗೊತ್ತಿದೆ ತಮಗೆಲ್ಲ, ಅಥವಾ ಒಂದು ಮರುಭೂಮಿ ಒಳಗಡೆ ಒಂದು ಕೆಲವು ವರ್ಷಗಳ ಹಿಂದೆ ಕೆಲವು ಸೈಂಟಿಸ್ಟ್ಗಳು ಒಂದು ಪ್ರಯೋಗವನ್ನು ಮಾಡಿದ್ರಂತೆ. ಒಂದು ದೊಡ್ಡ ಗ್ಲಾಸಿಂದು ಒಂದು ಡೋಮ್ ತಂದಿಟ್ರಂತೆ. ದೊಡ್ಡದು ಸರ್, 10 ಕಿಲೋಮೀಟರ್ ದೊಡ್ಡದು. ಸ್ಟೀಲು ಗ್ಲಾಸ್ ಹಾಕಿ ಒಂದು ಡೋಮ್, ಒಂದು ಹಿಂಗ ಗುಮ್ಮಟ ಥರ ಮಾಡಿ ತಂದಿಟ್ರಂತೆ. ಅದ್ರ ಒಳಗಡೆನೇ ಒಂದು ಆರ್ಟಿಫಿಷಿಯಲ್ ಜಗತ್ತನ್ನು ಮಾಡಿದ್ರು. ಒಳಗಡೆ ಗಿಡ ಹಚ್ಚೋದು, ಮನುಷ್ಯ ಇರೋದು, ಒಳಗಡೆ ಸನ್ಲೈಟ್ ಬರೋದು. ಓಕೆ, ಹೊರಗಡೆ ಭೂಮಿ ಮೇಲೆ ಇರೋ ಪ್ರಾಬ್ಲಮ್ ಇಲ್ಲಿ ಏನೂ ಇರಬಾರ್ದು, ಅಷ್ಟು ಚಂದ ಮಾಡ್ಬೇಕಂತ. ಒಳಗಡೆ ಗಿಡ ಹಚ್ಚಿರಂತ. ಒಳ್ಳೆ ಫಲವತ್ತಾದ ಮಣ್ಣು ತಂದರು, ನೀರು ಕೊಟ್ಟರು, ವಿಟಮಿನ್ಸ್ ಎಲ್ಲ ಕೊಟ್ಟರು. ಬಟ್ ಗಿಡಗಳು ಹಿಂಗಾಗಿ ಬೀಳಾಕತ್ವ. ಅಂದ್ರೆ ಆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟದಲ್ಲಿ ಮರಗಳು ಬೆಳಿಲಿಲ್ಲ, ಮರಗಳು ಬೀಳಾಕತ್ವ. ಅದಕ್ಕೆ ವಿಜ್ಞಾನಿಗಳು ಚರ್ಚೆ ಮಾಡ್ರಂತ ಏನಾಗತ್ತೈತೆ ಅಂದ್ರೆ, ಇಲ್ಲಿ ನಮಗೆ ಹೊರಗಡೆ ನಾವು ಮರ ಗಿಡಗಳನ್ನು ಬೆಳೆಸಿದ್ರೆ ನಾರ್ಮಲ್ ವಾತಾವರಣದಲ್ಲಿ ಭಾಳ ಜೋರು ಗಾಳಿ ಬೀಸ್ತೈತಿ, ಜೋರು ಮಳೆ ಬೀಸ್ತೈತಿ, ಸಿಕ್ಕಾಪಟ್ಟೆ ಬಿಸಿಲು. ಅವಾಗೆಲ್ಲ ಮರದ ಮೇಲೆ ಪ್ರೆಷರ್ ಹೆಚ್ಚಾಗ್ತದೆ. ಜೋರು ಗಾಳಿ ಬೀಸಿದಾಗ ಗಿಡ ಬೀಳೋರಂಗೆ ಆಗ್ತದೆ. ಅವಾಗ ಗಿಡಕ್ಕೆ ಗೊತ್ತಾಗ್ತೈತಂತ, ಹಿಂಗೆ ಇನ್ನು ಗಾಳಿ ಬೀಸಿದ್ರೆ ಬೀಳ್ತಾನೆ. ಅವಾಗ ತನ್ನ ಬೇರುಗಳನ್ನು ಇನ್ನೂ ಕೆಳಗೆ ಬಿಡ್ತೈತಂತ. ಅಂದರೆ ಗಾಳಿ ಬೀಸಿದಾಗ ಒಮ್ಮೆ ಅದಕ್ಕೆ ಹೆದರಿಕೆ ಬಂದು ನಾನು ನಿಲ್ಲಬೇಕಂದುವಂಥ ಅಚಲ ನಿರ್ಧಾರದಿಂದ ಇನ್ನೂ ಡೆಪ್ತ್ ಬೇರುಗಳನ್ನು ಕಳಿಸ್ತೈತೆ. ಅಂದರೆ ಎಷ್ಟು ಗಾಳಿ ಬಿಡ್ತೈತಿ, ಎಷ್ಟು ಬಿಸಿಲು ಬೀಳ್ತೈತಿ, ಎಷ್ಟು ಮಳೆ ಬರ್ತೈತೆ, ಅದರಿಂದ ಬೇರುಗಳು ಒಳಗೆ ಹೋಗಿ ಇನ್ನೂ ಗಟ್ಟಿಯಾಗಿ ಸ್ಟ್ರಾಂಗ್ ಆಗ್ತಾವಂತ. ಬಟ್ ಇಲ್ಲಿ ಅವು ಯಾವೂ ಇಲ್ಲ, ಅವು ಯಾವೂ ಬರಬಾರ್ದಂತ ನಾವು ಒಂದು ಡೋಮ್ ಹಾಕಿದ್ವಿ. ಅದಕ್ಕಾಗಿ ಅದು ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ಆ ಗಿಡ ಗಟ್ಟಿ ಆಗೋದು. ಅಂದ್ರೆ ಮನುಷ್ಯ ಕೂಡ ಲೈಫ್ ಒಳಗಡೆ ಸರ್ ಕಷ್ಟಗಳನ್ನು ಎದುರಿಸ್ಬೇಕು, ಸವಾಲುಗಳನ್ನು ಎದುರಿಸ್ಬೇಕು. ಅವಾಗ ನಾವು ಗಟ್ಟಿ ಆಗೋದು. ಐಡಿಯಲ್ ಕಂಡೀಷನ್ದಾಗ ನಾವು ಏನೂ ಗಟ್ಟಿ ಆಗೋಕ್ಕಾಗೋದಿಲ್ಲ. ಲ್ಯಾಬೊರೇಟ್ರಿ ಒಳಗಡೆ ಗಟ್ಟಿ ಆಗೋಕ್ಕಾಗೋದಿಲ್ಲ. ಹೊರಗಡೆ ಸಮಾಜದಲ್ಲಿ ನಾವು ಎಷ್ಟು ಎಕ್ಸ್ಪೋಸ್ ಆಗ್ತೀವಿ ಅಷ್ಟು ಗಟ್ಟಿ ಆಗ್ತೀವಿ. ಅದಕ್ಕೆ ನೇಚರಲ್ಲಿ ಬೆಳೆದಿದ್ದ ನೇಚರ ಬೇರೆ, ಓಕೆ, ಆರ್ಟಿಫಿಷಿಯಲಲ್ಲಿ ಬೆಳೆದಿದ್ದಂಥ ನೇಚರ ಬೇರೆ. ಪಾಯಿಂಟ್ ಅಂಡರ್ಸ್ಟುಡ್. ನಾವು ಕೂಡ ಐಡಿಯಲ್ ಕಂಡೀಷನ್ ಬೇಡ, ತಂದೆ ತಾಯಿಗಳ ಒಂದು ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ನಾಗ ನಾವು ಬೆಳೆಯೋದು ಬೇಡ. ನಮ್ಗೆ ಏನೋ ಹೆಚ್ಚು ಕಡಿಮೆ ಆದರೂ ಅವ್ರು ಇರ್ತಾರೆ ನಮ್ಮ ಹಿಂದೆ, ಅವ್ರು ನಮ್ಮನ್ನು ಸರ್ ಪ್ರೊಟೆಕ್ಟ್ ಮಾಡಿಬಿಡ್ತಾರೆ, ನಾವು ಬೆಳೆಯೋಕ್ಕಾಗೋದು. ಅದಕ್ಕೆ ಕೆಲವು ವಿದ್ಯಾರ್ಥಿಗಳು ಸರ್ UC ಬಂದರು, ಡಿಗ್ರಿ ಬಂದರು, ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋತಾರೆ. ತಂದೆ ತಾಯಿ ಕಡೆ ₹1 ದುಡ್ಡು ಇಸ್ಕೊಳ್ಳೋದಿಲ್ಲ ಸರ್, ₹1 ಇಸ್ಕೊಳ್ಳೋದಿಲ್ಲ. ನಾನು ದುಡಿಬೇಕು, ಅದು ಭಾಳ ಬೆಸ್ಟ್. ಯಾಕಂದರೆ ಅವಾಗ ನಮಗೆ ಕಷ್ಟಗಳು ಗೊತ್ತಾಗ್ತವ, ಹೆಂಗೆ ದುಡಿತಾರಪ್ಪ, ಹೆಂಗೆ ದುಡ್ಡು ಬರ್ತೈತೆ ಅನ್ನೋದು. ಇಲ್ಲ ಯಾವಾಗಲೂ ಐತಿ ಬಿಡಪ್ಪ ಅಂತೇಳಿ ನಾವು ಅದನ್ನು ಮಾಡ್ಕೊಂಡು ಹೋದ್ರೆ ಸಡನ್ನಾಗಿ ಒಮ್ಮೊಮ್ಮೆ ಅವ್ರು ಏನಾದರೂ ಪ್ರೊಟೆಕ್ಟ್ ನಮ್ಮನ್ನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಮನುಷ್ಯ ಹೊರಗೆ ಬಿದ್ದುಬಿಡ್ತಾರೆ. ಅದಕ್ಕಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಕಷ್ಟಗಳನ್ನು ಎದುರಿಸ್ಬೇಕು, ಸವಾಲುಗಳನ್ನು ಎದುರಿಸ್ಬೇಕು. ಇದೆಲ್ಲದರಿಂದ ನಾವು ಗಟ್ಟಿ ಹಾಕೊಂತ ಹೋಗ್ಬೇಕು. ಪಾಯಿಂಟ್ ಅಂಡರ್ಸ್ಟುಡ್. ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.